ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಾ 71 ಚಾನಲ್ಗೆ. ಹಾಗಿದ್ರೆ ಬನ್ನಿ ಇವತ್ತಿನ ದಿನ ಆಸ್ ಪರ್ ನ್ಯೂಮರಾಲಜಿ ಮೇಲೆ ಕಾಣ್ತಾ ಇರೋ ನಂಬರಲ್ಲಿ ನಿಮ್ದೇನಾದ್ರೂ ಡೇಟ್ ಆಫ್ ಬರ್ತ್ ಇದೆಯಾ ಅಂತ ಚೆಕ್ ಮಾಡಿ ಇವತ್ತಿನ ದಿನ ಅವರ ಒಂದು ಕ್ಯಾರೆಕ್ಟರೈಸೇಷನ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ. 4/13/22/31 4/13/22/31 ಈ ಒಂದು ಡೇಟ್ ಅಲ್ಲಿ ಹುಟ್ಟಿರೋರ ಕ್ಯಾರೆಕ್ಟರೈಸೇಷನ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡೋಣ. ಹೈಲಿ ಇಂಟೆಲಿಜೆಂಟ್ ಇರುವಂತ ಪರ್ಸನಾಲಿಟಿ ಅಂತ ಹೇಳ್ಬೋದು. ತುಂಬಾ ನಾಲೆಜಬಲ್ ಪರ್ಸನ್ ಇರ್ತಾರೆ, ಸ್ವಲ್ಪ ಸೆಲ್ಫಿಶ್ ಕೂಡ ಇರ್ತಾರೆ. ಓಕೆ, ಮತ್ತೆ ಡಿಸಿಷನ್ ಅನ್ನ ಅಷ್ಟು ಚೆನ್ನಾಗಿ ತಗೋತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ ಇವರಿಗೆ. ಹಾಗಾಗಿ ಡಿಸಿಷನ್ ಮೇಕಿಂಗ್ ಅಲ್ಲಿ ಸ್ವಲ್ಪ ಬ್ಯಾಡ್ ಅಂತ ಹೇಳ್ಬೋದು. ಓವರ್ ಥಿಂಕ್ ಮಾಡುವಂತ ಪರ್ಸನಾಲಿಟಿ ಇವ್ರದ್ದು. ಸಡನ್ ಆಗಿ ಇವ್ರಿಗೆ ಲಾಸ್ನೂ ಆಗ್ಬೋದು, ಸಡನ್ ಆಗಿ ಇವ್ರಿಗೆ ಲಾಭನೂ ಆಗ್ಬೋದು. ಓಕೆ, ಸಡನ್ ಗೇನ್ ಇರ್ಬೋದು, ಸಡನ್ ಲಾಸ್ ಇರ್ಬೋದು. ಇವರ ಒಂದು ಲೈಫ್ ಲಾಂಗ್ ನಡೀತಾನೆ ಇರುತ್ತೆ. ಓಕೆ, ತುಂಬಾ ಎಕ್ಸಲೆಂಟ್ ಆಗಿರುವಂತ ಸ್ಪೀಕರ್ಸ್ ಅಂತ ಹೇಳ್ಬೋದು. ಮಾತಿನಲ್ಲೇನೆ ಮೋಡಿ ಮಾಡುವಂತ ವ್ಯಕ್ತಿಗಳು ಅಂತ ಏನ್ ಹೇಳ್ತೀವಿ, ಆ ರೀತಿ ವ್ಯಕ್ತಿಗಳು ಇವರು. ಸ್ವಲ್ಪ ಸೀಕ್ರೆಟಿವ್ ಆಗಿರ್ತಾರೆ, ತಮ್ಮ ಸೀಕ್ರೆಟ್ ಅನ್ನ ಯಾರಿಗೂ ಕೂಡ ಬಿಟ್ಕೊಡೋದಿಲ್ಲ. ಮತ್ತೆ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾರೆ. ಓಕೆ, ಮತ್ತೆ ಸೋಷಿಯಲ್ ರಿಫಾರ್ಮ್ ಕೂಡ ಇರ್ತಾರೆ. ಸೋಷಿಯಲ್ ಆಗಿ ಬೇರೆ ಕಡೆ ಆಕ್ಟಿವಿಟಿ ಮಾಡೋದು, ಅವ್ರ ಜೊತೆ ಬೆರೆಯೋದು, ಇಂಥ ಒಂದು ಪರ್ಸನಾಲಿಟಿ ಇರುವಂತವ್ರು 4/13/22/31 ಡೇಟ್ ಅಲ್ಲಿ ಹುಟ್ಟಿದವರು ಅಂತ ಹೇಳ್ಬೋದು. ಹಾಗಿದ್ರೆ ಫ್ರೆಂಡ್ಸ್, ಈ ಒಂದು ರೀಡಿಂಗ್ ವೈದಿಕ್ ನ್ಯೂಮರಾಲಜಿಗೆ ಸಂಬಂಧಪಟ್ಟಂತದ್ದು. ಡೀಟೇಲ್ ವಿಡಿಯೋ ನಿಮಗೆ ನೆಕ್ಸ್ಟ್ ವೀಕಲ್ಲಿ ಬರುತ್ತೆ, ಚೆಕ್ ಮಾಡಿ. ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.